ಯಾದಗಿರಿಯಲ್ಲೊಂದು ಅಮಾನವೀಯ ಕೃತ್ಯ ನಡೆದಿದೆ. ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಇದು. ಗೃಹಿಣಿ ಮೇಲೆ ಸಂಬಂಧಿಕರೇ ಹಲ್ಲೆ ಮಾಡಿರುವಂತಹ ಘಟನೆ ಇದು. ಯಾದಗಿರಿಯಲ್ಲಿ ನಡೆದಿರುವಂತಹ ಘಟನೆ. ಯಾದಗಿರಿಯಲ್ಲಿ ಅಮಾನವೀಯ ಕೃತ್ಯ ನಡೆದಿದೆ. ಯಾದಗಿರಿಯಲ್ಲಿ ನಡೆದಿರುವಂತಹ ಕೃತ್ಯ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಇದು. ಒಬ್ಬ ಗೃಹಿಣಿ ಮೇಲೆ ಸಂಬಂಧಿಕರು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಮಹಿಳೆಯ ತಲೆಯನ್ನ ಬೋಳಿಸಿ ವಿಕೃತಿ ಮೆರೆದಿದ್ದಾರೆ. ಹೆಣ್ಣು ಮಕ್ಕಳನ್ನ ಪೂಜ್ಯನೀಯ ಸ್ಥಾನದಲ್ಲಿ ಇಟ್ಟು ನೋಡುವಂತಹ ದೇಶ ನಮ್ಮದು. ಅಂಥದ್ರಲ್ಲಿ ಅದೇ ಹೆಣ್ಣು ಮಕ್ಕಳನ್ನ ಈ ರೀತಿಯಾಗೂ ತನ್ನ ಸ್ವಂತದವರೇ ನಡೆಸ್ಕೊಳ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ, ಸತ್ಯ ಉದಾಹರಣೆ ಇದು. ತಲೆ ಬೋಳಿಸಿ ವಿಕೃತಿ ಮೆರೆದಿದ್ದಾರೆ. ತಲೆಗೆ ಸುಣ್ಣ ಹಚ್ಚಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಕಣ್ಣಿಗೆ ಖಾರದ ಪುಡಿ ಎರಚಿ ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಕ್ಟೋಬರ್ 16ನೇ ತಾರೀಕಿನಂದು ನಡೆದಂತಹ ಘಟನೆ ಇದು. ಇದೀಗ ಬೆಳಕಿಗೆ ಬರ್ತಾ ಇದೆ. ಅಳಿಯನ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಾಳೆ ಆಕೆ ಅಂತ ಆರೋಪ ಮಾಡಿ ಹಲ್ಲೆ ಮಾಡಿದ್ದಾರೆ. ಕಸ್ತೂರಿಬಾಯಿ, ಡಾಕಪ್ಪ, ವಿಜಯಕುಮಾರ್ ಸೇರಿ 11 ಜನರ ವಿರುದ್ಧ ಇದೀಗ ಕೇಸ್ ದಾಖಲಾಗಿದೆ. ಕಸ್ತೂರಿಬಾಯಿ, ಡಾಕಪ್ಪ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಉಳಿದಂತಹ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಆರೋಪಿಗಳಿಗಾಗಿ ಕೆಂಭಾವಿ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ಯಾದಗಿರಿಯಲ್ಲಿ ನಡೆದಿರುವಂತಹ ಒಂದು ಅಮಾನವೀಯ ದೃಶ್ಯ ಇದು. ಒಂದು ಘಟನೆ ಇದು ಅಂತ ಹೇಳ್ಬೋದು. ಯಾಕಂತಂದ್ರೆ ಹೆಣ್ಣು ಮಕ್ಕಳನ್ನ ನಾವು ಪೂಜ್ಯನೀಯ ಸ್ಥಾನದಲ್ಲಿ ನೋಡ್ತೀವಿ. ಅದರಲ್ಲೂ ವಯಸ್ಸಾಗಿದೆ ಅತ್ತೆ ಅಂತಂದ್ರೆ ಹಿರಿಕಿರಿಯರೆಲ್ಲರೂ ಕೂಡ ಒಂದು ಗೌರವದಿಂದ ನೋಡ್ತಾರೆ. ಆದರೆ ಇಲ್ಲಿ ಬಂದಿರುವಂತಹ ಆರೋಪ ಏನು ಅಂತಂದ್ರೆ ಆಕೆ ಹೆಣ್ಣುಮಗಳೇನಿದ್ದಾಳೆ ಆಕೆ ತನ್ನ ಅಳಿಯನ ಜೊತೆಗೇನೆ ಅನೈತಿಕ ಸಂಬಂಧ ಹೊಂದಿದ್ದಾಳೆ ಅನ್ನುವಂಥ ಒಂದು ಆರೋಪ. ಈ ಒಂದು ಆರೋಪಕ್ಕೆ ಪೂರಕವಾಗಿ ಆ ಹೆಣ್ಣು ಮಗಳಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಅಳಿಯನ್ ವಿಷಯನೇ ಬರೋದಿಲ್ಲ. ಅಳಿಯನ್ಗೆ ಏನು ಶಿಕ್ಷೆ ಕೊಟ್ಟಿದ್ದಾರೆ ಅದು ಯಾವುದು ಬರೋದಿಲ್ಲ. ಅತ್ತೆದೇ ತಪ್ಪು. ಆಕೆನ ತಲೆ ಬೋಳಿಸಿ ಆಕೆಗೆ ಸುಣ್ಣ ಹಚ್ಚಿ ಕಣ್ಣಿಗೆ ಖಾರದ ಪುಡಿ ಎರಚಿ ಏನೇನೆಲ್ಲ ಮಾಡ್ಬೋದು, ಹೆಂಗೆಲ್ಲ ವಿಕೃತವಾಗಿ ಹಿಂಸೆ ಕೊಡ್ಬೋದು ಅಂತಹ ಹಿಂಸೆಗಳನ್ನ ಆಕೆಗೆ ಕೊಟ್ಟಿದ್ದಾರೆ. ತಡವಾಗಿ ಬೆಳಕಿಗೆ ಬಂದಿದೆ. 16ನೇ ತಾರೀಕಿನಂದು ನಡೆದಿರುವಂತಹ ಘಟನೆ ಇದು. ದೌರ್ಜನ್ಯ ಮಾಡಿದ್ದಾರೆ. ಇಡೀ ಗ್ಯಾಂಗ್ ಒಂದು 11 ಜನ ಸೇರ್ಕೊಂಡು ಈ ಮಹಿಳೆ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಕಸ್ತೂರಿಬಾಯಿ, ಡಾಕಪ್ಪ ಸೇರಿದಂತೆ ಒಟ್ಟು 11 ಜನರ ವಿರುದ್ಧ ಈಗ ಕೇಸ್ ಕೂಡ ದಾಖಲಾಗಿದೆ. ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. 2 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನುಳಿದಂತಹ ಆರೋಪಿಗಳಿಗಾಗಿ ಶೋಧ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನು ಜೊತೆಗೆ ಈ ಒಂದು ಕೃತ್ಯ ಏನಿದೆ, ಈ ಕೃತ್ಯಕ್ಕೆ ಅಟ್ಲೀಸ್ಟು ಅಲ್ಲಿದ್ದಂಥವ್ರು ಬಂದು ಸಹಾಯ ಮಾಡ್ಬೋದಾಗಿತ್ತು. ಆ ಹೆಣ್ಮಗಳನ್ನ ಬಚಾವ್ ಮಾಡ್ಬೋದಾಗಿತ್ತು. ಮುಂದೆ ಏನಾಗುತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಬೋದಾಗಿತ್ತು. ಆದರೆ ಅದು ಯಾವುದನ್ನೂ ಕೂಡ ಮಾಡದೆ ಸುಮ್ಮನೆ ಮೂಕ ಪ್ರೇಕ್ಷಿತರಾಗಿ ಉಳಿದಂಥವರು ಕೂಡ ನೋಡಿರೋದು ಮತ್ತೊಂದು ವಿಪರ್ಯಾಸ ಸಂಗತಿ. ನಮ್ಮ ರಿಪೋರ್ಟರ್ ಜಾಯಿನ್ ಆಗ್ತಾ ಇದ್ದಾರೆ, ಮಾಲಿ ಪಾಟೀಲ್ ಜಾಯಿನ್ ಆಗ್ತಾ ಇದ್ದಾರೆ. ಅವ್ರ ಜೊತೆಗೆ ಮಾತನಾಡೋಣ. ನೋಡ್ತಾ ಇದ್ದೀವಿ, ಕಸ್ತೂರಿಬಾಯಿ ಅನ್ನುವಂತಹ ಈ ಹೆಣ್ಣು ಮಗಳನ್ನ ಈ ರೀತಿ ವಿಕೃತವಾಗಿ ಮನಸ್ಸೋ ಇಚ್ಛೆ ಥಳಿಸಿ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ನಿಟ್ಟಿನಲ್ಲಿ ನಡ್ಕೊಂಡಿದ್ದಾರಲ್ಲ, ಇವರನ್ನ ಬಚಾವ್ ಮಾಡೋದಕ್ಕೆ, ಸೇವ್ ಮಾಡೋದಕ್ಕೆ ಅಲ್ಲಿ ಸ್ಥಳೀಯರು, ಸುತ್ತಮುತ್ತ ಇರೋರು ಯಾರು ಬರಲೇ ಇಲ್ವಾ? ಸ್ವಲ್ಪ ಇದು ಯಾದಗಿರಿ ಜಿಲ್ಲೆಯಲ್ಲಿ ಮಹಿಳೆ ಮೇಲೆ, ಗೃಹಿಣಿ ಮೇಲೆ ಅಮಾನವೀಯ ಕೃತ್ಯ ಮಾಡಿದ್ದು ಇದೇ 16ರಂದು ಬೆಳಕಿಗೆ ಬಂದಿದೆ. ಪ್ರಮುಖವಾಗಿ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ತಾಂಡವೊಂದರಲ್ಲಿ ಆ ಜನರೆದ್ರೆ ಈ ತರ ಏನಂತಂದ್ರೆ ಮಹಿಳೆ ಮೇಲೆ ಅರೆನಗ್ನವನ್ನು ಮಾಡಿ ಆಕೆ ಮೇಲೆ ಹಲ್ಲೆ ಮಾಡಿ, ಅದೇ ರೀತಿಯಾಗಿ ಕೂದಲನ್ನು ಕತ್ತರಿಸಿ ತಲೆ ಮೇಲೆ ಸುಣ್ಣ ಕೂಡ ಹಾಕಿದ್ದಾರೆ. ಅದೇ ರೀತಿಯಾಗಿ ಕಣ್ಣಿಗೆ ಖಾರದ ಪುಡಿಯನ್ನು ಎರಚಿ ಸುಮಾರು 11 ಜನ ಆರೋಪಿಗಳು ಮಹಿಳೆ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಪ್ರಮುಖವಾಗಿ ಮಹಿಳೆ ಈಗಲೇ ಸುಮಾರು 2 ದಿನಗಳಿಂದ ಸಂತ್ರಸ್ತ ಮಹಿಳೆ ಕೂಡ ಕೆಂಭಾವಿ ಪೊಲೀಸ್ ಠಾಣೆಗೆ ಹೋಗ್ತಾಳೆ. ಅಲ್ಲಿ ಕೂಡ 2 ದಿನ ಆದ್ರೂ ಕೂಡ ಅಲೆದಾಡಿದ್ದಾಳೆ. ಈ ಬಗ್ಗೆ ಕೂಡ ಗ್ಯಾರಂಟಿ ನ್ಯೂಸ್ಗೆ ಕೂಡ ಸಂತ್ರಸ್ತ ಮಹಿಳೆ ಕೂಡ ನೋವನ್ನು ಕೂಡ ಹೇಳಿದ್ದಾಳೆ. ಸರ್, 2 ದಿನಗಳಿಂದ ಸ್ಟೇಷನ್ಗೆ ಹೋದ್ರು ಕೂಡ ನನ್ನ ದೂರು ಕೊಟ್ಟಿದ್ರು ಕೂಡ ದೂರನ್ನು ಕೇಸ್ ಕೂಡ ದಾಖಲ ಮಾಡಿಕೊಂಡಿಲ್ಲ. ತಡವಾಗಿ ಪ್ರಕರಣ ಸುಮಾರು 17ರಂದು ಪ್ರಕರಣ ಕೂಡ ದಾಖಲಾಗಿದೆ. ಇಷ್ಟಾದ್ರೂ ಕೂಡ ಸದ್ಯಕ್ಕೆ ಆರೋಪಿ ಕಸ್ತೂರಿಬಾಯಿ ಅದೇ ರೀತಿಯಾಗಿ ಡಾಕು ಎಂಬ 2 ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಆದರೆ ಪ್ರಮುಖವಾಗಿ ಈಗ ಅಲ್ಲಿ ವಿಜಯಕುಮಾರ್ ರಾಠೋಡ್ ಸೇರಿದಂತೆ ಇನ್ನಿತರ ಆರೋಪಿಗಳನ್ನು ಕೂಡ ಬಂಧನ ಮಾಡುವಲ್ಲಿ ಪೊಲೀಸರು ಕೂಡ ಶೋಧ ನಡೆಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ರಾಜಕೀಯ ಒತ್ತಡದ ಕಾರಣದಿಂದ ಪ್ರಮುಖ ಆರೋಪಿಗಳನ್ನು ಬಂಧನ ಮಾಡುವಲ್ಲಿ ಪೊಲೀಸರು ಎಲ್ಲ ವಿಳಂಬ ಮಾಡಿದ್ರೆಂಬ ಅನುಮಾನ ಕೂಡ ಕಾಡ್ತಾ ಇದೆ. ಪ್ರಮುಖವಾಗಿ ಈಗ ಆ ಸಂತ್ರಸ್ತ ಮಹಿಳೆಯು ಸಾಕಷ್ಟು ನೊಂದು ಹೋಗಿದ್ದಾಳೆ. ಒಬ್ಬ ಮಹಿಳೆಗೆ ಸಾರ್ವಜನಿಕರ ಎದುರೇ ಈ ತರ ಅಮಾನವೀಯ ಕೃತ್ಯ ಮಾಡಿದ್ದು ಕೂಡ ಸಾಕಷ್ಟು ಮಹಿಳೆ ಕೂಡ ನೊಂದು ಕೂಡ ಹೋಗಿದ್ದಾಳೆ. ಈ ಬಗ್ಗೆ ಕೂಡ ಎಲ್ಲಾ ಆರೋಪಿಗಳನ್ನು ಬಂಧನ ಮಾಡಿ ಮತ್ತೆ ಇಂಥ ಘಟನೆ ಆಗದಂತೆ ಕ್ರಮ ಕೂಡ ಪೊಲೀಸರು ಕೂಡ ತೆಗೆದುಕೊಳ್ಳಬೇಕಾಗಿದೆ. ಶಿಲ್ಪ, ಮಳಪ್ಪ, ಇದ್ರ ಜೊತೆಗೆ ಒಂದು ಆ ಹೆಣ್ಮಗಳೇನಿದ್ದಾಳೆ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ ಅನ್ನೋದು, ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಸೊ ಇನ್ನು ಉಳಿದಂಥವರು ಕೂಡ ಈಕೆಯ ಸಂಬಂಧಿಕರೇನಾ? ಯಾಕೆ ಇಷ್ಟು ತಡವಾಗಿ ವಿಚಾರ ಬೆಳಕಿಗೆ ಬಂತು? ಈ ಬಗ್ಗೆ ನೋಡೋದಾದ್ರೆ
ಶಿಲ್ಪ ಮಹಿಳೆಯು ಏನಂತಂದ್ರೆ ತನ್ನ ಕುಟುಂಬದ ಜೊತೆ ತನ್ನ ಇಬ್ಬರು ಮಕ್ಕಳ ಜೊತೆ ನೆಮ್ಮದಿಗೆ ಬದುಕಿಸ್ತಾ ಇದ್ದಳು. ಆದ್ರೆ ಆ ಮಹಿಳೆಯು ತನ್ನ ಅಳಿಯನ ಜೊತೆ ಏನಂತಂದ್ರೆ ಆ ಬೈಕ್ ಮೇಲೆ ಹೋಗ್ತಾಳೆ, ಹೀಗಾಗಿ ಊರಿಗೆ ಹೋಗ್ತಾಳೆ. ಆದ್ರೆ ಈಗ ಆ ಅಳಿಯನ ಜೊತೆ ನೀನು ಅನೈತಿಕ ಸಂಬಂಧ ಹೊಂದಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಕೂಡ 11 ಜನ ಪ್ರಮುಖ ಸಂಬಂಧಿಕರೇ ಸೇರಿ ಈ ತರ ಹಲ್ಲೆ ಮಾಡಿದ್ದಾರೆ. ಶಿಲ್ಪ. ಓಕೆ, ಧನ್ಯವಾದ ಮಾಳಪ್ಪ. ಡೀಟೇಲ್ಸ್ಗಾಗಿ ನೋಡ್ತಾ ಇದ್ವಿ. ಒಂದು ಕಡೆ ಕೆಂಭಾವಿಯ ಯಾದಗಿರಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಆದರೆ ಈ ಹೆಣ್ಣುಮಗಳೀಗ ಸದ್ಯಕ್ಕೆ ಈಕೆ ಕೂಡ ಕಸ್ತೂರಿಬಾಯಿ ಕೂಡ ಹೆಣ್ಣುಮಗಳೇನೆ. ಆದರೆ ಮತ್ತೊಂದು ಹೆಣ್ಣಿನ ಮೇಲೆ ಈ ರೀತಿ ವಿಕೃತಿ ಮೆರೆಯೋದಕ್ಕೆ ಹೇಗೆ ಸಾಧ್ಯ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಉಳಿದವರಿಗೋಸ್ಕರ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಬಟ್ ಆದರೆ ಇಂತಹ ಘಟನೆಗಳು ಮರುಕಳಿಸದೇ ಇರೋ ರೀತಿಯಾಗಿ ಅಲ್ಲಿದ್ದಂತಹ ಸ್ಥಳೀಯರು ಕೂಡ ಇದಕ್ಕೆ ಸಂಬಂಧಪಟ್ಟಂಥವರು ಕೂಡ ಇದಕ್ಕೆ ಸಾಥ್ ಕೊಡಬೇಕು, ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಅಂದಾಗ ಮಾತ್ರ ಇಂತಹ ಘಟನೆಗಳು ಕಡಿಮೆ ಆಗೋದಕ್ಕೆ ಸಾಧ್ಯ.